ಚಿಕ್ಕಬಳ್ಳಾಪುರದ ನಂದಿ ತಪ್ಪಲಿನಿಂದ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪಟ್ಟಣದ ಮೂಲಕ ಆಂಧ್ರಪ್ರದೇಶದ ಬುಕ್ಕಪಟ್ನಂ ಕೆರೆಗೆ ಹರಿಯುತ್ತಿದೆ. ಪಟ್ಟಣದ ಹೊರವಲಯದ ಚಿತ್ರಾವತಿ ಒಡ್ಡು ತುಂಬಿ ಹರಿಯುವ ನೀರು ರಾಜಕಾಲುವೆ, ಕಾಲುವೆಗಳ ಮೂಲಕ ಚಿತ್ರಾವತಿ ನದಿಗೆ ಹರಿಯುತ್ತದೆ. ಪಟ್ಟಣದ ಚಿತ್ರಾವತಿ ನದಿಗೆ ಚರಂಡಿ ಕಲುಷಿತ ನೀರು ಹರಿಸಲಾಗಿದೆ. ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪಂಚಾಯಿತಿಯವರು ಜಾಣ ಮೌನ ವಹಿಸಿದ್ದಾರೆ. ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. 20 ವರ್ಷಗಳ ಹಿಂದೆ ಒಳಚರಂಡಿ ಕಾಮಗಾರಿ ಮಾಡಿದ್ದರೂ ಬಳಕೆಗೆ ಬಂದಿಲ್ಲ. ಪಟ್ಟಣದ ಚರಂಡಿಯ ಕಲುಷಿತ ನೀರು ಎರ್ರಕಾಲುವೆಯ ಚರಂಡಿಯ ಮೂಲಕ ಚಿತ್ರಾವತಿ ಮೇಲ್ಸೇತುವೆಗೆ ಹರಿಯಲು ಬಿಟ್ಟಿದ್ದಾರೆ. ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನೀರು ವೃಥಾ ವ್ಯರ್ಥವಾಗದಂತೆ ರಾಜಕಾಲುವೆಗಳನ್ನು ನಿರ್ಮಿಸಿದ್ದಾರೆ. ಈ ಕಾಲುವೆ ನೀರನ್ನು ತಾಲೂಕಿನ ಹೊಸಹುಡ್ಯ, ಗೌನಿಪಲ್ಲಿ, ಯಗವಬಂಡ್ಲ ಕೆರೆ ಸೇರಿದಂತೆ ವಿವಿಧ ಗ್ರಾಮದ ರೈತರು ಬಳಸಿಕೊಂಡು ಬೆಳೆ ಬೆಳೆಯುತ್ತಿದ್ರು. ನೀರು, ಮರಳು ವ್ಯರ್ಥವಾಗುವುದನ್ನು ತಡೆಯಲು ನದಿ ಪಾತ್ರದಲ್ಲಿ ಸಣ್ಣ ಅಣೆಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸುತ್ತಿದ್ದರು. ಅಂತಹ ನೀರಿನ ಕಣಜವೊಂದು 1883ರಲ್ಲಿ ಜಡಲಭೈರವೇಶ್ವರ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕೆನ್ಸಿಂಗ್ಟನ್ ನಿರ್ಮಿಸಿದ್ದಾರೆ. ಈಗ ಇದು ಅವಸಾನದ ಅಂಚಿನಲ್ಲಿದೆ. ನದಿ ತೀರದಲ್ಲಿ ಕಳೆ ಗಿಡಗಳು ಬೆಳೆದಿವೆ. ಕೆಲವರು ನದಿಯ ಉದ್ದಕ್ಕೂ ಒತ್ತುವರಿ ಮಾಡಿದ್ದಾರೆ. ಪಟ್ಟಣದ ಚರಂಡಿ ನೀರು, ಮಾಂಸ, ತ್ಯಾಜ್ಯವನ್ನು ನದಿಗೆ ಎಸೆಯುತ್ತಿದ್ದಾರೆ. ಹೋಟೆಲ್, ಅಂಗಡಿಗಳ ಪ್ಲಾಸ್ಟಿಕ್, ಕಸ ಕಡ್ಡಿಯನ್ನು ಎಸೆಯಲಾಗುತ್ತಿದೆ. ನೀರು ಕಲುಷಿತಗೊಂಡಿದ್ದು ದುರ್ವಾಸನೆ ಬೀರುತ್ತಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಏಕೈಕ ನದಿ ಅದು ಚಿತ್ರಾವತಿ ನದಿ. ಈ ನದಿಯ ಒಡಲಿಗೆ ಚರಂಡಿಯ ಕಲುಷಿತ ನೀರು ಹರಿಯುತ್ತಿರುವುದರಿಂದ ಮೀನುಗಳು ಸಾಯುತ್ತಿವೆ ಹಾಗೂ ಪಟ್ಟಣದಲ್ಲಿ ಹೋಟೆಲ್ಗಳು ಹಾಗೂ ಲಾಡ್ಜ್ಗಳು ಇವೆ. ಇವುಗಳಿಂದ ವಿವಿಧ ರೀತಿಯ ತ್ಯಾಜ್ಯವನ್ನು ಚಿತ್ರಾವತಿ ನದಿಗೆ ಸರಿಸಲಾಗುತ್ತಿದೆ. ರಸ್ತೆಯಲ್ಲಿ ಓಡಾಡುವಂತಹ ಪಾದಚಾರಿಗಳು ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಐಎಂ ಪಕ್ಷದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಮಾರು ಸಲ ಬಾಗೇಪಲ್ಲಿ ಪುರಸಭೆ ಕಡೆಯಿಂದ ನಾವು ಒತ್ತಾಯ ಮಾಡಿದ್ರು ಕೂಡ ಒಂದು ದಿವಸ ಒಂದು ಸಲ ಅದನ್ನು ಕ್ಲೀನ್ ಮಾಡಿದರು ಮತ್ತು ಅದನ್ನು ಸಂಪೂರ್ಣವಾಗಿ ಬಿಟ್ಟರು. ಈಗ ನಾವು ಸಿಪಿಐಎಂ ಪಕ್ಷದಿಂದ ಒತ್ತಾಯವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತ್ಯಾಜ್ಯ ವಸ್ತುಗಳನ್ನು ಇದಕ್ಕೆ ಸುರಿಯದೆ ಇದಕ್ಕೆ ಭದ್ರತೆಯನ್ನು ಒದಗಿಸಬೇಕು. ಇದನ್ನು ಫಿನಿಷಿಂಗ್ ಸುತ್ತಲೂ ಇದನ್ನು ತಡೆಗೋಡೆಗಳನ್ನು ಇಲ್ಲ ಬೇರೆ ರೀತಿಯಾದಂಥ ಒಂದು ರಕ್ಷಣೆಯನ್ನು ಚಿತ್ರಾವತಿ ನದಿ ಏನಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಇವತ್ತು ಬಾಗೇಪಲ್ಲಿ ಪಟ್ಟಣದ ಪುರಸಭೆಗೆ ಇರ್ತಕ್ಕಂಥದ್ದು. ಈ ಕಡೆ ಪುರಸಭೆ, ಆ ಕಡೆ ಇದು ಗಂಟವಾರಂಪಲ್ಲಿ ಪಂಚಾಯತಿ ಎರಡೂ ಕೂಡ ಸೇರಿಕೊಂಡು ಇವತ್ತು ಚಿತ್ರಾವತಿ ನೀರಿನ ಶೇಖರಣೆ ಆಗಿದೆ. ಇವತ್ತು ನೀರು ಮೇಲ್ಗಡೆ ಮಳೆ ನೀರು ಬಂದು ಚಿತ್ರಾವತಿ ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಇದರಲ್ಲಿ ಸ್ವಲ್ಪ ಶೇಖರಣೆ ಆಗಿದೆ. ಏನೋ ಬಾಗೇಪಲ್ಲಿಯಲ್ಲಿ ನೀರಿದೆ ಅಂತೇಳಿ, ಆ ನೀರಲ್ಲ. ಇವತ್ತು ವಿಷಯವಾಗಿ ಇವತ್ತು ನಾವು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಜನಪ್ರತಿನಿಧಿಗಳು, ಪುರಸಭೆಯವರು ಹಾಗೂ ಗಂಟವಾರಂಪಲ್ಲಿ ಪಂಚಾಯತ್ ಎಲ್ಲರೂ ಕೂಡ ಕೈ ಎತ್ತಿಕೊಂಡು ತಕ್ಷಣವೇ ಈ ಚಿತ್ರಾವತಿ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.